ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಎಲ್ಲ ಭಕ್ತರಿಗೂ ಕೂಡ ಒಂದೊಂದು ಎಲ್ಲ ಬ್ರಾಹ್ಮಣ ಮಹಾಸಭಾದ ಮಹಿಷಿ कोड़े सा सत्तम लाइक यो वारे सत्तम अनंत आनंद दिवेश अनंत फलदायक अनंत दुःखनाशाय अनंताय नमो नमः मंगलम ब्रह्मोस्तु अनंत मूल इष्ट मूल दी रामाय रामभद्राय रामचंद्राय वेदसे रघुनाथाय नाथाय सीतायापतये नमः. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮನವಮಿಯ ಈ ಒಂದು ಪರ್ವ ಸಂದರ್ಭದಲ್ಲಿ ವರ್ಷಂಪ್ರತಿ ನಡೆಯುವಂತೆ ಅನಂತೇಶ್ವರ ದೇವಸ್ಥಾನದಲ್ಲಿ ಈ ಬಾರಿಯೂ ಕೂಡ ವಿಶೇಷವಾಗಿ ಶ್ರೀರಾಮನವಮಿಯ ಉತ್ಸವ ಈಗ ಪ್ರಾರಂಭವಾಗಿದೆ. ಅನಂತೇಶ್ವರದಲ್ಲಿ ಮಾಡುವ ಎಲ್ಲ ಸತ್ಕಾರ್ಯಗಳಿಗೆ ಅನಂತ ಫಲ. ಆದ್ದರಿಂದ ನಾವು ಯಾವುದೇ ಒಂದು ಸತ್ಕಾರ್ಯವನ್ನು ಮಾಡಿದರೂ ಕೂಡ ಈ ಕ್ಷೇತ್ರದಲ್ಲಿ ಮಾಡಿದರೆ ಇದಕ್ಕೆ ಅನಂತ ಫಲ ಸಿಗುತ್ತದೆ. ಅಂತಹ ಒಂದು ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ಶ್ರೀರಾಮನವಮಿಯ ಈ ಒಂದು ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಎಂಬ ಸಂಕಲ್ಪ ಎಲ್ಲ ನಮ್ಮದಾಗಿದೆ. ಶ್ರೀರಾಮದೇವರ ಅನುಗ್ರಹ ಇವತ್ತು ನಮಗೆ ಬೇಕೇ ಬೇಕು. ಯಾಕೆಂದರೆ ಶ್ರೀರಾಮ ರಾಜನಾಗಿ ಹೇಗೆ ರಾಷ್ಟ್ರವನ್ನು ಆಳಬೇಕು ಎಂಬುದನ್ನು ತೋರಿಸಿಕೊಟ್ಟವನು. ಆದ್ದರಿಂದಲೇ ಎಲ್ಲ ಕಡೆ ರಾಮರಾಜ್ಯ ಆಗಬೇಕು ಅಂತೇಳಿ ಹೇಳ್ತೇವೆ. ಅಂದರೆ ರಾಜ್ಯವನ್ನು ಹೇಗೆ ಆಳಬೇಕು ಎಂಬುದಕ್ಕೆ ರಾಮದೇವರೇ ನಿದರ್ಶನ. ಶ್ರೀಕೃಷ್ಣನನ್ನು ರಾಜನಾಗಿ ಕೃಷ್ಣ ರಾಜ ಅಂತ ಹೇಳಿ ಪ್ರಸಿದ್ಧಿದ್ದರೂ ಕೂಡ ಶ್ರೀರಾಮನ ಈ ಒಂದು ಆಡಳಿತ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಅದು ಆದರ್ಶಮಯವಾಗಿದೆ. ರಾಮರಾಜ್ಯ ಎಂತು ಅಂತಹ ರಾಮದೇವರ ಅನುಗ್ರಹ ಇವತ್ತು ಬೇಕೇ ಬೇಕು. ಯಾಕೆಂದರೆ ರಾಜರುಗಳೆಲ್ಲ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಆ ರಾಜರುಗಳು ಸರಿ ದಾರಿಯಲ್ಲಿ ಬರಬೇಕಾದರೆ ರಾಜನಾದಂತಹ ಶ್ರೀರಾಮನ ಅನುಗ್ರಹ ನಮಗೆಲ್ಲರಿಗೂ ಬೇಕು. ಲೋಕಕ್ಕೆ ಸುಭಿಕ್ಷೆಯಾಗಬೇಕು, ಶಾಂತಿ ನೆಲೆಸಬೇಕು, ಭಯದ ವಾತಾವರಣ ಹೋಗಬೇಕು, ಎಲ್ಲರೂ ಕೂಡ ಸುಖ ಮತ್ತು ನೆಮ್ಮದಿಯಲ್ಲಿ ಬಾಳುವ ಹಾಗೆ ಆಗಬೇಕು. ಅದಕ್ಕೋಸ್ಕರ ಶ್ರೀರಾಮದೇವರ ಅನುಗ್ರಹ ಬಹಳ ಅವಶ್ಯಕ. ಈ ದೃಷ್ಟಿಯಲ್ಲಿ ಈ ಶ್ರೀರಾಮನವಮಿಯ ಉತ್ಸವ ಅದು ಅತ್ಯಂತ ಫಲಪ್ರದವಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಒಂದು ಉತ್ಸವವನ್ನು ಹರಿದಾಸರುಗಳು, ಹರಿಕಥಾ ಕಲಾವಿದರು ಎಲ್ಲ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರಂತೆ ಈ ಬಾರಿ ನಮ್ಮ ಶ್ರೀಶದಾಸರ ಮಗ ಹಿಂದಿನಿಂದಲೂ ಕೂಡ ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಂಡೆದಾಸರ ಕಡೆಯಿಂದಲೂ ಕೂಡ ಇದು ನಡೆದು ಬಂದಿದೆ. ಅವರ ನೇತೃತ್ವದಲ್ಲಿ ಇದು ಅತ್ಯಂತ ಯಶಸ್ವಿಯಾಗಿ ವೈಭವವಾಗಿ ನಡೆಯುವಂತೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೀವಿ. ರಾಮೆನ್ನೀರೋ